ಫಟಾಫಟ್ 50ಗೆ ಸ್ವಾಗತ. ನಾನು ಶಮಂತರಸ್. ನಾನು ಮಧು ನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಕಲರ್ ಕಬಾಬ್, ಕಾಟನ್ ಕ್ಯಾಂಡಿ, ಕಲರ್ ಬಟಾಣಿ, ಪ್ಲಾಸ್ಟಿಕ್ ಬಳಸಿ ಮಾಡುವ ಇಡ್ಲಿ, ಹೀಗೆ ಜನರ ಆರೋಗ್ಯಕ್ಕೆ ಮಾರಕವಾಗಿರುವ ಆಹಾರಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟು ಅವೆಲ್ಲವನ್ನ ಬ್ಯಾನ್ ಮಾಡಿದೆ. ಇದೀಗ ಕೆಲವು ಕಂಪನಿಗಳ ಮಿನರಲ್ ವಾಟರ್ ಬಾಟಲ್ ಮತ್ತು ಪನ್ನೀರ್, ತುಪ್ಪ ಸೇರಿದಂತೆ ಹಲವು ಆಹಾರ ಪದಾರ್ಥಗಳು ಡೇಂಜರ್ ಅನ್ನೋದು ಬಯಲಾಗಿದೆ. ವಿಕಾಸಸೌಧದಲ್ಲಿ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿ ಆಘಾತಕಾರಿ ವಿಚಾರವನ್ನೇ ಬಿಚ್ಚಿಟ್ಟಿದ್ದಾರೆ. ಕೆಲವು ಮಿನರಲ್ ವಾಟರ್ ಬಾಟಲ್ಗಳು ಸುರಕ್ಷಿತ ಅಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. 296 ಕುಡಿಯುವ ನೀರಿನ ವಿವಿಧ ಮಾದರಿಗಳನ್ನು ಸಂಗ್ರಹಿಸಿದ್ದ ವರದಿಯಲ್ಲಿ ಈ ವಿಚಾರ ಬಯಲಾಗಿದೆ. 296 ಮಿನರಲ್ ವಾಟರ್ ಬಾಟಲ್ಗಳ ಪೈಕಿ ಕೇವಲ 72 ಮಾದರಿ ಬಾಟಲ್ಗಳು ಮಾತ್ರ ಸುರಕ್ಷಿತ ಅನ್ನೋದು ಪತ್ತೆಯಾಗಿದೆ. ಉಳಿದ 95 ಮಾದರಿಗಳು ಅಸುರಕ್ಷಿತವಾಗಿದ್ದು 88 ಮಾದರಿಗಳು ಕಳಪೆ ಆಗಿದೆ ಅಂತ ವರದಿ ಬಂದಿದೆ. ಕೆಲವು ಮಿನರಲ್ ವಾಟರ್ ಬಾಟಲ್ಗಳು ಮಾತ್ರ ಅಲ್ಲ, ಕೆಲವು ಕಂಪನಿಗಳ ತುಪ್ಪ ಕೂಡ ಕಲಬೆರಕೆ ಅನ್ನೋದು ಬಹಿರಂಗವಾಗಿದೆ. 49 ಮಾದರಿಯ ತುಪ್ಪವನ್ನ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗಿದ್ದು ಇದರಲ್ಲಿ 6 ವಿಶ್ಲೇಷಣಾ ವರದಿ ಪೂರ್ಣವಾಗಿದೆ. ಆಘಾತಕಾರಿ ವಿಚಾರ ಅಂದ್ರೆ ಪರೀಕ್ಷಿಸಿದ ಎಲ್ಲ 6 ಮಾದರಿನೂ ಅಸುರಕ್ಷಿತ ಅಂತ ವರದಿ ಬಂದಿದೆ. ಪನ್ನೀರ್ ಕುರಿತಂತೆಯೂ ಕಳವಳಕಾರಿ ವರದಿ ಬಂದಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪನ್ನೀರ್ ಗುಣಮಟ್ಟದ ಬಗ್ಗೆ ಪರೀಕ್ಷೆ ನಡೆಸಿದ್ರು. 231 ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಈ ಪೈಕಿ 2 ಪನ್ನೀರ್ನ ಮಾದರಿಗಳು ಅಸುರಕ್ಷಿತ ಅಂತ ವರದಿ ಬಂದಿದೆ. 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ವಿವಿಧ ಸಿಹಿ ತಿಂಡಿ ತಯಾರಿಸುವುದಕ್ಕೆ ಬಳಸುವ ಕೋವಾ ಕೂಡ ನಿಮ್ಮ ದೇಹಕ್ಕೆ ಕಂಟಕವಾಗಬಹುದು. 43 ಮಾದರಿಯ ಕೋವಾ ಸಂಗ್ರಹಿಸಿದ್ದ ಆರೋಗ್ಯ ಇಲಾಖೆ ಪರೀಕ್ಷೆಗೆ ಒಳಪಡಿಸಿತ್ತು. ಇದರಲ್ಲಿ 9 ಮಾದರಿ ವಿಶ್ಲೇಷಣೆ ವರದಿ ಮುಗಿದಿದೆ. 9ರಲ್ಲಿ 3 ಮಾದರಿ ಕಳಪೆ ಅಂತ ಗೊತ್ತಾಗಿದೆ. 6 ಮಾದರಿಯ ಕೋವಾ ಅಸುರಕ್ಷಿತ ಅಂತ ವರದಿ ಬಂದಿದೆ. ಸಿಹಿ ತಿಂಡಿ ಪ್ರಿಯರಿಗೂ ಆರೋಗ್ಯ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. 198 ಮಾದರಿಯ ಸಿಹಿ ತಿಂಡಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪೈಕಿ 83 ಮಾದರಿಯ ವಿಶ್ಲೇಷಣಾ ಕಾರ್ಯ ಮುಗಿದಿದೆ. ಈ ಪೈಕಿ 2 ಮಾದರಿಯ ಸಿಹಿ ತಿಂಡಿಗಳು ಅಸುರಕ್ಷಿತ ಅಂತ ಗೊತ್ತಾಗಿದ್ದು 81 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಸಿಹಿ ತಿಂಡಿಗಳು ಮಾತ್ರ ಅಲ್ಲ, ಆರೋಗ್ಯ ಇಲಾಖೆ 119 ಮಾದರಿಯ ಖಾರ ಮಿಕ್ಸರ್ ಸಂಗ್ರಹಿಸಿ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 27 ಮಾದರಿಯ ವಿಶ್ಲೇಷಣಾ ವರದಿ ಪೂರ್ಣವಾಗಿದ್ದು 27 ಮಾದರಿಯ ಪೈಕಿ 4 ಖಾರ ಮಿಕ್ಸರ್ ಮಾದರಿ ಸುರಕ್ಷಿತ ಅಲ್ಲ ಅಂತ ಗೊತ್ತಾಗಿದೆ. ಐಸ್ ಕ್ರೀಂಗಳಲ್ಲಿ ಅಪಾಯಕಾರಿ ರಾಸಾಯನಿಕ ಬಳಸಲಾಗ್ತಾ ಇದೆ ಎಂಬ ವಿಚಾರ ಆತಂಕ ಸೃಷ್ಟಿಸಿದ್ದು ಇದೀಗ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 92 ಐಸ್ ಕ್ರೀಂ ಘಟಕಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. 6 ಐಸ್ ಕ್ರೀಂ ತಯಾರಿಕಾ ಘಟಕಗಳಿಗೆ 38,000 ರೂಪಾಯಿ ದಂಡ ವಿಧಿಸಲಾಗಿದೆ. ಕರಿದ ಹಸಿರು ಬಟಾಣಿ ಕೂಡ ಅಪಾಯಕಾರಿ ಅನ್ನೋದು ಪ್ರಯೋಗಾಲಯ ವರದಿಯಲ್ಲಿ ಬಯಲಾಗಿದೆ. 115 ಮಾದರಿಯಲ್ಲಿ 69 ಅಸುರಕ್ಷಿತ ಅಂತ ಪತ್ತೆಯಾಗಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇದರಲ್ಲಿ ಅನಾವಶ್ಯಕ ಸೆನ್ಸೆಡ್ ಯೆಲ್ಲೋ ರಾಸಾಯನಿಕ ಬಳಕೆ ಮಾಡ್ತಾ ಇರುವ ಬಗ್ಗೆ ಕೂಡ ತಿಳಿಸಿದ್ದಾರೆ. ಆಹಾರ ಸುರಕ್ಷತಾ ಉಲ್ಲಂಘನೆ ಮಾಡಿರುವ 2015 ಕಂಪನಿಗಳ ಪರವಾನಗಿ ಅಮಾನತು ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಿನರಲ್ ವಾಟರ್ ಬಾಟಲ್ಗಳಲ್ಲಿ ಬ್ಯಾಕ್ಟೀರಿಯಾ ಪತ್ತೆ ವಿಚಾರ ಕೇಳಿ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ಮುಂದೆ ಪ್ಲಾಸ್ಟಿಕ್ ಬಾಟಲ್ ನೀರು ಸೇವಿಸಲ್ಲ ಅಂತ TV9 ಜೊತೆ ಜನ ಮಾತನಾಡಿದ್ದಾರೆ. 111 ಕಂಪನಿಯ ನೀರಿನ ಬಾಟಲ್ಗಳು ಅಪಾಯಕಾರಿ ಅನ್ನೋದು ಬಯಲಾಗಿದೆ. ಮಾತಾ ಸಿಗ್ನೇಚರ್, ಸುಲಭಿ ಡ್ಯೂ ಸಿಗ್ನೇಚರ್ ಸ್ಟ್ಯಾಂಡರ್ಡ್, ವಿವಾನ್ ಸಿಗ್ನೇಚರ್, ತುಮಕೂರಿನ SS ಸಿಗ್ನೇಚರ್, ಬೆಳಗಾವಿಯ ಆಕ್ಯುಚಾರ್ಜ್, ಹಾಗೆ ಮಂಡ್ಯದ ಅಪೋಲೋ ಆಕ್ವಾ, ಹಾವೇರಿಯ ಸ್ವಾಸ್ಟ್ ವಾಟರ್ ಬಾಟಲ್, ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ MAAEE ಸ್ಕೇಟರ್, ಆಕ್ವಾ ಜೋಶ್, ಹೀಗೆ ಹಲವು ಕಂಪನಿಗಳ ವಾಟರ್ ಬಾಟಲ್ ಸೇಫ್ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. 2024-25ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಉಡುಪಿ ಜಿಲ್ಲೆ 93.90% ಫಲಿತಾಂಶದೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆದಿದ್ದು ಯಾದಗಿರಿ ಜಿಲ್ಲೆ ಈ ಬಾರಿ ಕೊನೆಯ ಸ್ಥಾನಕ್ಕೆ ಕುಸಿದಿದೆ. ದ್ವಿತೀಯ PUC ಫಲಿತಾಂಶದಲ್ಲಿ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಪರೀಕ್ಷೆಗೆ ಹಾಜರಾಗಿದ್ದ 3,45,694 ವಿದ್ಯಾರ್ಥಿನಿಯರ ಪೈಕಿ 2,69,212 ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ಪರೀಕ್ಷೆಗೆ ಹಾಜರಾಗಿದ್ದ 2,92,111 ಬಾಲಕರ ಪೈಕಿ 1,99,227 ಬಾಲಕರು ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ PUC ಫಲಿತಾಂಶದಲ್ಲಿ ಈ ಬಾರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 57.11% ಫಲಿತಾಂಶ ಬಂದಿದ್ರೆ ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ 62.69%, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 82.66% ಫಲಿತಾಂಶ ಬಂದಿದೆ. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಇವರು 600ಕ್ಕೆ 599 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಪೋಷಕರು ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ.
ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಆರ್ ದೀಕ್ಷಾ ಅನ್ನುವ ಮತ್ತೋರ್ವ ವಿದ್ಯಾರ್ಥಿನಿ ಕೂಡ 600ಕ್ಕೆ 599 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ವಾಗ್ದೇವಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆನರಾ ಪಿಯು ಕಾಲೇಜಿನ ದೀಪಶ್ರೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಇವರು 600ಕ್ಕೆ 599 ಅಂಕಗಳನ್ನು ಪಡೆದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿನಿ ಸಂಜನಾಬಾಯಿ 600ಕ್ಕೆ 597 ಅಂಕ ಗಳಿಸಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಸಂಜನಾಬಾಯಿ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ ಇಂದು ಪಿಯು ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ಬೆಂಗಳೂರಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಜಯನಗರದ ಆರ್ವಿ ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರಿಗೆ ಟಾಪರ್ ಪಟ್ಟ ಗಿಟ್ಟಿಸಿದೆ. ಚರಿತಾ ಕೈವಾರ ಮತ್ತು ಸಾನ್ವಿ ರವೀಂದ್ರ ತಲಾ 600ಕ್ಕೆ 596 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ಪುರೋಹಿತನ ಮಗಳು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾರೆ. ಕೋಲಾರದ ಮಹಿಳಾ ಕಾಲೇಜಿನ ಭಾಸ್ಕರ್ ಶಾಸ್ತ್ರಿ ಮತ್ತು ಸಂಗೀತ ದಂಪತಿಯ ಪುತ್ರಿ ಭಾರ್ಗವಿ ಈ ಸಾಧನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೂಲಿ ಕಾರ್ಮಿಕನ ಮಗಳು ನಾಗವೇಣಿ ಎಂಬಾಕೆ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿದ್ದಾರೆ. ದಿವ್ಯಾಂಗನಾಗಿರುವ ಈಕೆ ತಂದೆ ಕಟ್ಟಡ ಕಾರ್ಮಿಕರಾಗಿದ್ದಾರೆ. ತಾಯಿ ಮನೆ ಕೆಲಸ ಮಾಡ್ತಾರೆ. ಕಡು ಬಡತನದಲ್ಲೇ ಓದಿ ಪುತ್ರಿ ನಾಗವೇಣಿ ಸಾಧನೆ ಮಾಡಿದ್ದಾರೆ. ಹಾಸನದ ಒಂದೇ ಕಾಲೇಜಿನ 3 ವಿದ್ಯಾರ್ಥಿಗಳು ಜಿಲ್ಲೆಗೆ ಟಾಪರ್ ಆಗಿದ್ದಾರೆ. ಮಾಸ್ಟರ್ಸ್ ಕಾಲೇಜಿನ ಸೈನ್ಸ್ ವಿಭಾಗದ ಪ್ರಣತಿ 600ಕ್ಕೆ 597 ಅಂಕ ಪಡೆದಿದ್ರೆ ಪ್ರೀತಮ್ ಆರಾಧ್ಯ ಮತ್ತು ಪ್ರೀತಮ್ ಜೆ 600ಕ್ಕೆ ತಲಾ 594 ಅಂಕವನ್ನು ಪಡೆದಿದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪೋಷಕರು ಶಿಕ್ಷಕರು ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾರ್ಯಾರು ಪಾಸ್ ಆಗಿದ್ದಾರೆ ಅವರ ಲಿಸ್ಟ್ ಹಾಕಿದ್ದೇವೆ. ಫೇಲ್ ಅಂತ ಈಗಾಗಲೇ ಹೇಳೋದಕ್ಕೆ ಬರೋದಿಲ್ಲ. ಯಾರು ತೇರ್ಗಡೆ ಹೊಂದಿಲ್ಲ ಅವರಿಗೆ ಇನ್ನೂ 2 ಅವಕಾಶ ಇದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಬಾರಿ 2 ಮತ್ತು 3ನೇ ಎಕ್ಸಾಮ್ಗೆ ಪರೀಕ್ಷಾ ಶುಲ್ಕ ಇರೋದಿಲ್ಲ. ಇದು ಶಿಕ್ಷಣ ಇಲಾಖೆಯ ಮಹತ್ವದ ಹೆಜ್ಜೆ ಅಂತ ತಿಳಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಅಬಕಾರಿ ಸುಂಕ ₹2 ಹೆಚ್ಚಳ ಮತ್ತು ಸಿಲಿಂಡರ್ ದರ ಏರಿಕೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ತಲೆ ಮೇಲೆ ಎಲ್ಪಿಜಿ ಸಿಲಿಂಡರ್ ಹೊತ್ತು ಎತ್ತಿನ ಗಾಡಿ ಓಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ ದರ ₹5 ಹೆಚ್ಚಿಸಿರೋದು ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ₹2 ಹೆಚ್ಚಿಸಿರೋದಕ್ಕೆ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ನಮ್ಮ ವಿರುದ್ಧ ಬಹಳ ಆಕ್ರೋಶ ಹೊರಹಾಕ್ತಾ ಇರುವ ಬಿಜೆಪಿಯವರು ಇವತ್ತಿನಿಂದ ಕೇಂದ್ರದ ವಿರುದ್ಧ ಪ್ರತಿಭಟಿಸಲಿ ಅಂತ ಕುಟುಕಿದ್ದಾರೆ. ಜಗತ್ತಿನಲ್ಲಿ ಬಿಜೆಪಿಯಷ್ಟು ಸುಳ್ಳುಗಾರರು ಯಾರೂ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರಿಗೆ ತಾಕತ್ತಿದ್ರೆ ಸಿಲಿಂಡರ್ ದರ ಏರಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ಮೋದಿ ಅವರಿಗೆ ಪ್ರಶ್ನೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ. ಬಿಜೆಪಿ ನಾಯಕರು ಈಗ ಹೋಗಿ ಪ್ರಧಾನಿ ಮೋದಿ ಜೊತೆ ಮಾತನಾಡಲಿ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಬಿಜೆಪಿಯವರು ಜಾಸ್ತಿ ಮಾಡಿದ್ರೆ ಹೊರೆಯಾಗಲ್ಲ, ನಾವು ಮಾಡಿದ್ರೆ ಹೊರೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಲೆ ಏರಿಕೆ, ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ, ಎಸ್ಸಿ ಎಸ್ಟಿ ಸಮುದಾಯದ ಹಣ ದುರ್ಬಳಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಈ 3 ವಿಚಾರ ಇಟ್ಕೊಂಡು ಜನಾಕ್ರೋಶ ಯಾತ್ರೆ ಆರಂಭಿಸಿರುವ ಬಿಜೆಪಿ ನಾಯಕರು ಇವತ್ತು ಮಂಡ್ಯ, ಹಾಸನದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನಸಾಮಾನ್ಯರಿಗಾಗಿಲ್ಲ, ತೈಲ ಕಂಪನಿಗಳ ಮೇಲಾಗಿದೆ. ಸಿಲಿಂಡರ್ ದರ 2023ರಲ್ಲಿ ₹1,107 ಇತ್ತು. ಈಗ ಉಜ್ವಲ ಯೋಜನೆಯಡಿ ₹500 ನೀಡ್ತಾ ಇದ್ದು ₹50 ಏರಿಸಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಜನಾಕ್ರೋಶ ಮಾಡ್ತಾ ಇರೋದು ನಿದ್ರೆ ಮಾಡುವ ಸಿದ್ದರಾಮಯ್ಯ ಅವರನ್ನ ಮನೆಗೆ ಕಳಿಸಬೇಕು ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರ ತಲೆಮಾರು ದೊಡ್ಡದು, ಹೀಗಾಗಿ ಸೈಟ್ ಲೂಟಿ ಹೊಡೆದಿದ್ದಾರೆ. ಬಿಜೆಪಿ ಹೋರಾಟದ ಫಲವಾಗಿ ಸೈಟ್ಗಳನ್ನು ವಾಪಸ್ ಕೊಡುವಂತಾಯ್ತು ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿಗಳು ಅಂದಿದ್ದಾರೆ. ಆದರೆ ಮಂಡ್ಯದ ಜನರು ಛತ್ರಿಗಳಲ್ಲ, ಚಕ್ರವರ್ತಿಗಳು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ರಾಜಕೀಯಕ್ಕಾಗಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಆದರೆ ಡಿಕೆ ದಾಟ್ತಾ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಸಿಲಿಂಡರ್ ದರ ಏರಿಕೆ ವಿರುದ್ಧ ಆಕ್ರೋಶ ಹೊರಹಾಕಿರುವ ಸಿಎಂ ಸಿದ್ದರಾಮಯ್ಯಗೆ ಸಿಟಿ ರವಿ ತಿರುಗೇಟನ್ನು ನೀಡಿದ್ದಾರೆ. ಸಿಎಂ ಅವರೇ 1.5 ವರ್ಷದ ಹಿಂದೆ ಸಿಲಿಂಡರ್ ದರ ₹1,113 ಇತ್ತು, ₹300 ಕಡಿಮೆಯಾಗಿದೆ. ಆದರೆ ನೀವು ಇನ್ನೂ ಹಾಲಿನ ಬಾಕಿ ನೀಡದೆ ₹700 ಕೋಟಿ ಸಬ್ಸಿಡಿ ಬಾಕಿ ಉಳಿಸಿಕೊಂಡಿದ್ದೀರಿ ಅಂತ ಟೀಕಿಸಿದ್ದಾರೆ. ಜನಾಕ್ರೋಶ ಸಭೆ ಬಿಜೆಪಿ ವೈಯಕ್ತಿಕ ಹೋರಾಟ, ಅವರ ಪಕ್ಷ ಗಟ್ಟಿಗೊಳಿಸಲು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈತ್ರಿಯಲ್ಲಿ ಯಾವ ಬಿರುಕು ಇಲ್ಲ, ಎಲ್ಲರೂ ಭದ್ರವಾಗಿದ್ದೇವೆ. ಸಂಘಟನೆ ವಿಚಾರದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಿವೆ ಅಂದಿದ್ದಾರೆ. ಜೋಕರ್ಗಳಿಗೆಲ್ಲ ಉತ್ತರ ಕೊಡಲ್ಲ ಎಂದಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಿಗೆ ಸಚಿವ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಜೋಕರ್ ಪದ ನನಗಿಂತ ಕುಮಾರಸ್ವಾಮಿಗೆ ಹೆಚ್ಚು ಸೂಟ್ ಆಗುತ್ತೆ. ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದರೂ ಹೋಗುವ ಅವರೇ ಜೋಕರ್ ಅಂತ ಕೆಂಡಕಾರಿದ್ದಾರೆ.
ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿರುವ ಲೋಕಾಯುಕ್ತ ವರದಿ ಪ್ರಶ್ನಿಸಿ ಇಡಿ ತಕರಾರು ಅರ್ಜಿ ಸಲ್ಲಿಸಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿಂದು ವಿಚಾರಣೆ ನಡೆಯಿತು. ಇಡಿ ತಕರಾರಿಗೆ ಲೋಕಾಯುಕ್ತ ಪೊಲೀಸರು ಆಕ್ಷೇಪಿಸಿದ್ದು ನಾಳೆಗೆ ವಿಚಾರಣೆ ಮುಂದೂಡಲಾಗಿದೆ. ರಾಷ್ಟ್ರಪತಿ ಭವನ, ಸಂಸತ್ ಭವನದ ಮಾದರಿಯಲ್ಲಿ ವಿಧಾನಸೌಧದಲ್ಲೂ ಗೈಡೆಡ್ ಟೂರ್ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸೌಧ ವೀಕ್ಷಣೆಗೆ ಸಾರ್ವಜನಿಕರಿಂದ ಶುಲ್ಕ ವಸೂಲಿಗೆ ನಿರ್ಧರಿಸಲಾಗಿದೆ. ಸಾರ್ವತ್ರಿಕ ರಜಾಗಳಲ್ಲಿ ಪ್ರವಾಸಿಗರು ಶುಲ್ಕ ಪಾವತಿಸಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವಿಧಾನಸೌಧ ವೀಕ್ಷಿಸಬಹುದಾಗಿದೆ. ಮಾರ್ಚ್ 28ರಂದು ಸೈಟ್ ಮಾರಾಟ ಮಾಡಿ ಕಾರ್ನಲ್ಲಿ ಇಟ್ಟಿದ್ದ ರಾಕೇಶ್ ಅನ್ನೋರ 2,20,00,000 ರೂಪಾಯಿ ಹಣವನ್ನು ಕದ್ದೊಯ್ದಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರು ಮಂಜುನಾಥ್ ಮತ್ತು ಕೃಷ್ಣಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ನೇಹಿತನೇ ಕಳ್ಳ ಅನ್ನೋದು ಬಯಲಾಗಿದೆ. 64 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ತವರು ರಾಜ್ಯ ಗುಜರಾತ್ನ ಅಹಮದಾಬಾದ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಸ್ತಾ ಇದೆ. ಸಂಕಲ್ಪ, ಸಂಘರ್ಷ, ಸಮರ್ಪಣಾ ಹೆಸರಿನಲ್ಲಿ 2 ದಿನ ಅಧಿವೇಶನ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್, ಪ್ರಿಯಾಂಕಾ ಗಾಂಧಿ, ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಸಿಎಂಗಳು, ಪಿಸಿಸಿ ಅಧ್ಯಕ್ಷರು, ಇತರೆ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಗುಜರಾತ್ನಲ್ಲಿ ಪಕ್ಷಕ್ಕೆ ಪುನಶ್ಚೇತನ ನೀಡುವುದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. 2027ರ ಗುಜರಾತ್ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವುದು, ಮುಂಬರುವ ರಾಜ್ಯಗಳ ವಿಧಾನಸಭೆಗೆ ಕಾರ್ಯತಂತ್ರ ರೂಪಿಸುವುದು, ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಹೀಗೆ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗ್ತಾ ಇದೆ. ಎಐಸಿಸಿ ಅಧಿವೇಶನದಲ್ಲಿ ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಿಂದ ಗಾಂಧಿ ಸಂಸ್ಥೆಗಳ ಸ್ವಾಧೀನವಾಗ್ತಾ ಇದೆ. ಪಟೇಲ್ ಮತ್ತು ನೆಹರು ನಡುವೆ ಭಿನ್ನಾಭಿಪ್ರಾಯವನ್ನ ಬಿತ್ತುವ ಪ್ರಯತ್ನ ನಡೀತಾ ಇದೆ. ಆದರೆ ಅವರು ಬೇರ್ಪಡಿಸಲಾಗದ ಮಿತ್ರರು, ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ದಾರೆ. ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ರಾಜ್ಯಪಾಲರು ಮಸೂದೆಗಳನ್ನ ತಡೆಯುವಂತಿಲ್ಲ ಅಂತ ಹೇಳಿದೆ. ಸಂವಿಧಾನದ 200ನೇ ವಿಧಿಯಡಿಯಲ್ಲಿ ರಾಜ್ಯಪಾಲರು ಸಂಪುಟದ ನೆರವು ಮತ್ತು ಸಲಹೆಯಂತೆ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಅಂತ ಹೇಳಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ನಡುವೆ ಐಪಿಎಲ್ ಪಂದ್ಯ ನಡೆಯುತ್ತಿದ್ದು, ಮೊದಲು ಬ್ಯಾಟ್ ಮಾಡಿದ ಲಕ್ನೌ 239 ರನ್ಗಳ ಬೃಹತ್ ಟಾರ್ಗೆಟ್ ನೀಡಿದೆ. ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ನಿಕೋಲಸ್ ಪೂರನ್ ಅಜೇಯ 87 ರನ್ ಸಿಡಿಸಿದ್ರೆ ಮಿಚೆಲ್ ಮಾರ್ಚ್ 81 ರನ್ ಗಳಿಸಿದ್ರು. ವಾಂಖೇಡೆಯಲ್ಲಿ ನಡೆದ ಪಂದ್ಯದಲ್ಲಿ ತನ್ನ ವಿಕೆಟ್ ಎಗರಿಸಿದ ಆರ್ಸಿಬಿಯ ಯಶ್ ದಯಾಳ್ಗೆ ರೋಹಿತ್ ಶರ್ಮಾ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಶ್ ದಯಾಳ್ ಇಚ್ಛೆಯಂತೆ ಜರ್ಸಿಯ ಮೇಲೆ ರೋಹಿತ್ ಹಸ್ತಾಕ್ಷರ ಬರೆದು ಶುಭ ಹಾರೈಸಿದ್ದಾರೆ. ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸೋನು ಗೌಡ, ಶಿಲ್ಪಾ ಗೌಡ, ದೀಪಕ್ ಗೌಡ, ವರುಣ್ ಆರಾಧ್ಯ ಹೀಗೆ 20ಕ್ಕೂ ಹೆಚ್ಚು ಮಂದಿಯನ್ನ ಕರೆಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ಮುಂದೆ ಬೆಟ್ಟಿಂಗ್ ಪ್ರಮೋಷನ್ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಇವತ್ತು ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ಗೆ ಹಾಜರಾಗಿದ್ರು. ಪವಿತ್ರ ಗೌಡ ಸೇರಿದಂತೆ 16 ಆರೋಪಿಗಳು ಹಾಜರಾಗಿದ್ರು. ಆದರೆ ಬೆನ್ನು ನೋವು ಅಂತ ಕೋರ್ಟ್ಗೆ ಗೈರು ಹಾಜರಾಗಿದ್ದ ದರ್ಶನ್ಗೆ ಕೋರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ ವಿಚಾರಣೆಯನ್ನ ಮೇ 20ಕ್ಕೆ ಮುಂದೂಡಲಾಗಿದೆ.